ದೂರ ಟೆಕ್ನಿಷಿಯನ್ ದರ್ಜಿಯನ್ನು ಉಳಿಸುತ್ತಿದ್ದೇವೆ. ಏನಾಗ್ತಿದೆ ಇಲ್ಲಿ? ಮೆಗ್ನೀಷಿಯಂ ತಂತಿ ಉರಿತಾ ಇದೆ. ಮೆಗ್ನೀಷಿಯಂ ಇದ್ದಿದ್ದು ಏನಾಯ್ತು ಈಗ? ಏನಾಯ್ತಪ್ಪ? ಏನಂತಾರೆ ಅದಕ್ಕೆ ಬೂದಿಗೆ? ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಏನಾಗುತ್ತೆ, ಅದು ಬದಲಾವಣೆ ಆಗುತ್ತೆ. ಹಾಂ, ನಾವು ಮಾಡ್ತಿರೋ ಸಾಂದ್ರತೆಯ ಬಗ್ಗೆ ನಮ್ಮ ಹತ್ರ ಇರೋದು ಬ್ರಿಜಿಲ, ಇದು ಅಡುಗೆ ಎಣ್ಣೆ, ಆಲ್ಕೋಹಾಲ್ ಮತ್ತೆ ಫುಡ್ ಏನು ಮಾಡ್ತಾಯಿದ್ದೀರಾ? ಏನು ಹಾಕ್ತಾಯಿದ್ದೀರಾ? ಗ್ಲಿಸರಿನ್ ಹಾಕ್ತಾಯಿದ್ದೀರಾ? ಹಾಕಿದ್ದೀನಿ. ಸೆಕೆಂಡ್ ಒನ್ಗೆ ಅಡುಗೆ ಎಣ್ಣೆ ಹಾಕಿದ್ದೀನಿ. ಲಾಸ್ಟಿಗೆ ಆಲ್ಕೋಹಾಲ್ ಹಾಕಿದ್ದೀನಿ. ಇವು ಮೂರು ಒಂದರ ಮೇಲೆ ಒಂದು ನಿಂತ್ಕೊಂಡಿದೆ. ಯಾಕೆ ನಿಂತ್ಕೊಂಡಿದ್ದಾವೆ ಆ ಥರ? ಮಿಕ್ಸ್ ಯಾಕಾಗಿಲ್ಲ ಅದು? ಗಳ ಸಾಂದ್ರತೆ ಬೇರೆ ಇದೆ, ಅದಕ್ಕೆ ಇವು ಮೂರು ಒಂದ್ರ ಮೇಲೆ ಒಂದು ನಿಂತ್ಕೊಂಡಿದ್ದಾವೆ. ಇದು ಮರದ ಕಲ್ಲು, ಇದು
ಇದು ಭಾರ ಇರೋದರಿಂದ ಕೆಳಗೆ ಬಂದಿದೆ. ಇದು ಬಟ್ಟೆಯ ಇದು ಬಾಲು, ಅದು ಹಗುರ, ಸ್ವಲ್ಪ ಹಗುರ ಇರೋದಕ್ಕಿಂತ ಮಧ್ಯ ಬಂದಿದೆ. ಇದು ಫುಲ್ ಬಾಲು. ಮ್ಯಾಗ್ನೆಟಿಕ್ ಕಾಂತಿಯ ಗುಣಗಳನ್ನು ತೋರಿಸುತ್ತಾರೆ. ಇದಕ್ಕೆ ಬೇಕಾಗಿರುವ ವಸ್ತುಗಳು: ಇದು ಸ್ಟ್ಯಾಂಡ್, ಇದು ಪೈಪ್, ಸಿಗಿಸ್ಕೊಬೇಕು. ಎರಡೇ ಸೊ ಏನದು ಗೊಂಬೆ? ಯಾವ ಗೊಂಬೆ ಇದು? ಇದು ವಿಜಾತಿ ಧ್ರುವಗಳು, ಹಾಗಾಗಿ ಒಂದಕ್ಕೊಂದು ಆಕರ್ಷಣೆಗೊಳ್ಳುತ್ತವೆ. ಇದು ಸಜಾತಿ ಧ್ರುವಗಳು, ಒಂದಕ್ಕೊಂದು ಆಕರ್ಷಣೆಗೊಳ್ಳುವುದಿಲ್ಲ, ಅದಕ್ಕಾಗಿದ್ದು ಇತರ ಕುಣಿಯುತ್ತದೆ. ಮಾಡರ್ನ್ ಮಾನವನ ಹಲ್ಲುಗಳು. ಕಾಣ್ತಿದೆ, ಅಲ್ಲಿ ಕಾಣ್ತಿದೆ ಮಾನವೊಂದು. ನೋಡಿ, ಸೇಮ್ ಅದೇ ಥರ ಇದೆ ಅಲ್ವಾ ಮಾಡಿರೋದು? ಓಹೋ ಬಾಯ್ ತೆಗಿತಾ ಇದೆ. ಸಣ್ಣ ಸಣ್ಣ ಹಲ್ಲುಗಳನ್ನು ಮಾಡಿ ಮೇಲೆ ಹಲ್ಲು. ದವಡೆ ಹಲ್ಲುಗಳಲ್ಲಿ 4 ವಿಧಗಳು. ಇವು ದವಡೆ ಹಲ್ಲು, ಇವು ಕಿರು ದವಡೆ ಹಲ್ಲು, ಇವು ಕೋರೆ ಹಲ್ಲು, ಇವು ಪಾಚಿ ಹಲ್ಲು. ನಾವು ಸೇವಿಸುವ ಆಹಾರವನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಇದನ್ನು ಇದಕ್ಕೆ ಬಳಸ್ತಾರೆ. ಎತ್ತರವಾದ ಸ್ಥಳವನ್ನು ನೋಡಲಿಕ್ಕೆ ನೋಡು, ಕೆಳಗಡೆ ಇದ್ದಾಳೆ ಇಲ್ಲಿ, ಆದರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಸ್ಥಳ ಅವರಿಗೆ ಆರಾಮ ನಮ್ಗೆ ಕಾಣ್ತಾ ಹೋಗುತ್ತೆ ಅಲ್ವಾ? ಇದನ್ನು ಎಲ್ಲಿ ಬಳಸ್ತಾರಪ್ಪ ಅಂದರೆ ಸಮುದ್ರದಲ್ಲಿ